ನಾ ಕಂಡ ಧ್ರುವಂತ್ ಬುಕ್ ಬರಿದ ಗಿಲ್ಲಿ. ಆಕ್ಚುಲ್ ಆಗಿ ಇದ್ರ ರಿಲೇಟೆಡ್ ಆಗಿ ಒಂದು ಮೇನ್ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ರೋಮೋ ಬಂದಿದೆ. ಆ ಒಂದು ಪ್ರೋಮೋನ ಬಿಟ್ಟು ಈ ವಾರ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೊಂದು ವಿಷಯನೂ ಕೂಡ ನಡೆದಿದೆ ಅಂತಾನೆ ಅನ್ಬೋದು. ಅದೇನು ಎತ್ತ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಆಲ್ರೆಡಿ ನಾನು ನಿಮಗೆ ಎಲಿಮಿನೇಷನ್ ಬಗ್ಗೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡಿದ್ದೀನಿ. ನಾನು ಮುಂಚೆನೇ ಹೇಳಿದೆ ಎಲ್ಲ ಅಪ್ಡೇಟ್ಸು ಟೆಲಿಗ್ರಾಮ್ ಗ್ರೂಪಲ್ಲಿ ಬರುತ್ತೆ, ಯೂಟ್ಯೂಬಲ್ಲಿ ಬರೋದಿಲ್ಲ. ಅದೇ ಥರ ಇವಾಗ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ ಯಾರು ಎಲಿಮಿನೇಟ್ ಆಗಿದ್ದಾರೆ, ಯಾರು ಎಲಿಮಿನೇಟ್ ಆಗ್ಬೋದು, ಬಾಟಮ್ 3 ಯಾರಿದ್ದಾರೆ ಅಂತ ಕಂಪ್ಲೀಟ್ ಡೀಟೇಲ್ಸು ಅಲ್ಲಿದೆ. ಬಟ್ ಸಂಡೇ ಎಪಿಸೋಡು ಕೂಡ ಸ್ವಲ್ಪ ಅಪ್ಡೇಟ್ಸ್ ಬಂದಿದೆ, ಇನ್ನೊಂದು ಸ್ವಲ್ಪ ಅಪ್ಡೇಟ್ಸ್ ಬರುತ್ತೆ, ವೆಯ್ಟ್ ಮಾಡಿ. ನಿಮಗೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡ್ತೀನಿ. ಅದೇ ಥರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವರು ಅಂದರೆ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನು ಕೇಳ್ತಾರೆ ಗಿಲ್ಲಿ ಅವ್ರಿಗೆ, ನೀವೇನಾದರೂ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬುಕ್ ಬರಿತೀನಿ ಅಂತ ಅಂದರೆ ಯಾರ ಮೇಲೆ ಬರೀತೀರಾ, ಆ ಒಂದು ಟೈಟಲ್ ಯಾರ ಮೇಲೆ ಇರುತ್ತೆ ಅಂತ. ಅದಕ್ಕೋಸ್ಕರ ಇದು ಗಿಲ್ಲಿ ಅವರು ಹೇಳ್ತಾರೆ, ನಾ ಕಂಡ ಧ್ರುವಂತ್ ಅಂತ ಒಂದು ಬುಕ್ ಬರಿತೀನಿ. ಆ ಒಂದು ಬುಕ್ಕಲ್ಲಿ ಆ್ಯಕ್ಚುಲಾಗಿ ಈ ವಾರ ನಾಮಿನೇಷನ್ ರಿಲೇಟೆಡ್ ಆಗಿ ಆಯ್ತಲ್ಲ, ನಾಗವಲ್ಲಿ ಅವತಾರ ತಾಳಿದ್ರಲ್ಲ ಧ್ರುವಂತ್ ಅವರು, ಮೇಯ್ನ್ ಆಗಿ ಸ್ಪಂದನ ಅವ್ರ ಮೇಲೆ ನಾಮಿನೇಟ್ ಮಾಡುವಾಗ ಸ್ಪಂದನ ಅವ್ರನ್ನ ಒಂದು ನಾಗವಲ್ಲಿ ಅವತಾರ ಬಂದಿತ್ತು, ಸುಮಾರು ಕಡೆ ಟ್ರೋಲು ಕೂಡ ಆಗಿತ್ತು. ಆ ಒಂದು ನಾಗವಲ್ಲಿ ಅವತಾರ ನಾಮಿನೇಷನಲ್ಲಿ ತಾಳಿದ್ದು ನನಗೆ ಇಷ್ಟ ಆಯಿತು ಅಂತ ಹೇಳಿ ನಾ ಕಂಡ ಧ್ರುವಂತ್ ಅಂತ ಈ ವೀಕ್ ಆಲ್ಮೋಸ್ಟ್ ಗಿಲ್ಲಿ ವರ್ಸಸ್ ಧ್ರುವಂತ್ ಆಗಿತ್ತು. ಅದ್ರ ನಡುವೆ ಇದಿಷ್ಟು ಫನ್ನಿ ಮೂಮೆಂಟು ಕೂಡ ಬಂದಿತ್ತು ಅಂತಲೇ ಅನ್ಬೋದು. ಅದೇ ಥರ ಇನ್ನೊಂದು ಪಾರ್ಟಲ್ಲಿ ಅಂದರೆ ಆ ಒಂದು ಕಥೆಯ ನಾಯಕ ಸೂರಜ್ ಅವರಾಗಿರ್ತಾರೆ. ಆ ಒಂದು ಸೂರಜ್ ಅವರು ನಾಯಕ ಆಗಿದ್ರು ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಸ್ವಿಮ್ಮಿಂಗ್ ಪೂಲಲ್ಲೇ ಮಲಗಿದ್ದಾರೆ ಅಂತ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟು ರಘು ಅವ್ರ ಬಗ್ಗೆ ಮಾತಾಡಿದಾಗ ರಘು ಅವರು ನಾವು ವಿಲನ್ ಆಗಿ ಚೂಸ್ ಮಾಡ್ತೀವಿ ಆ ಒಂದು ಬುಕ್ಕಲ್ಲಿ. ಅವರೇನಾದರೂ ನಾವು ಏನು ಅಂದ್ಕೊಂಡಿದ್ವಿ ಅಂತ ಅಂದರೆ ಮಚ್ಚು ಲಾಂಗ್ ಎಲ್ಲ ಇಟ್ಕೋತಾರೆ ಅಂತ ಅಂದರೆ ಅವರು ಅಡುಗೆ ಮನೆಯಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಆರಾಮಾಗಿದ್ದಾರೆ ಅಂತ ಒಂದು ಟಾಂಗ್ನ ಕೊಡ್ತಾರೆ. ಅದಾದಮೇಲೆ ಧ್ರುವಂತರು ಕೂಡ ಇದು ಗಿಲ್ಲಿ ಅವ್ರಿಗೆ ಒಂದು ಟಾಂಗ್ ಕೊಡ್ತಾರೆ ಅಂತಲೇ ಅನ್ಬೋದು. ಏನಂತ ಅಂದರೆ ನಾರ್ಮಲ್ ಆಗಿ ತಿಗ್ಣೆ ಸರ್ವೈವಲ್ ಮಾಡೋಕ್ಕೆ ಯಾರಿಗಾದ್ರೂ ಕಚ್ತಾ ಇರಬೇಕು, ಅದೇ ಥರ ಗಿಲ್ಲಿ ಅವರು ತಿಗ್ಣೆನ ಹೆಂಗೆ ಕಚ್ತಾರೋ ಅದೇ ಥರ ಬೇರೆ ಕಂಟೆಸ್ಟೆಂಟ್ಸ್ಗೆ ಅವರು ಇರಿಟೇಟ್ ಮಾಡ್ತಾರೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಅಂತಲೇ ಅನ್ಬೋದು. ಮೇನ್ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಒಂದು ಎಪಿಸೋಡು. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ ಆ ಒಂದು ಇವೆಂಟು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಡೆಯುತ್ತೆ. ಅದೇನು ಎತ್ತ ಅಂತ ನಿಮಗೆ ಕಂಪ್ಲೀಟ್ ಆಗಿ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಅಂತಲೇ ಅನ್ಬೋದು. ಬಟ್ ಈ ಪ್ರೊಮೋದಲ್ಲಿ ನೋಡ್ತಾ ಎಂಟರ್ಟೈನ್ಮೆಂಟ್ ಅಂತೂ ಹೈ ಲೆವೆಲ್ ಇದೆ. ಬಟ್ ಈ ಒಂದು ಎಂಟರ್ಟೈನ್ಮೆಂಟು ಸ್ವಲ್ಪ ಬೇರೆ ಕಡೆ ಟನ್ನು ಕೂಡ ಆಗ್ಬೋದು, ನೋಡೋಣ ಎಪಿಸೋಡಲ್ಲಿ ಯಾವ ರೀತಿ ಇರುತ್ತೆ ಅಂತ. ಈ ಒಂದು ಬುಕ್ಕು ಆ್ಯಕ್ಚುಲಿ ಲಾಸ್ಟ್ ವೀಕಿಂದನೂ ಜನ್ರೇಟ್ ಮಾಡ್ತಿದ್ರು ಗಿಲ್ಲಿ ಅವರು. ಅದರಲ್ಲಿ ಮೇಯ್ನಾಗಿ ಟೈಟಲ್ ಕೊಟ್ಟಿದ್ದೆ ಧ್ರುವಂತ್ ಅವ್ರಿಗೆ. ಇವರು ಅಂದರೆ ನಾ ಕಂಡ ಧ್ರುವಂತು ಈ ವಾರ ಎಲಿಮಿನೇಟ್ ಆಗ್ತಾರೆ ಅವರು ಅಂತ ನೋಡಿದಾಗ ಇವರೇ ಫಸ್ಟು ಸೇವ್ ಆಗಿರೋದು ಅಂಥದ್ರಲ್ಲಿ ಇನ್ನೂ ಉರ್ಸೋದಿದೆ ಅಂತ ಅನಿಸುತ್ತೆ ಗಿಲ್ಲಿ ಅವ್ರಿಗೆ. ಧ್ರುವಂತ್ ಅವರು ಅಂದರೆ ಫಸ್ಟೇ ಹೇಳ್ಬಿಟ್ಟಿದ್ರು ಪ್ರೊಡಿಕ್ಷನ್ ಥರ, ಈ ವಾರ ಇವರೇ ಹೋಗೋದು, ನೆಕ್ಸ್ಟ್ ವಾರ ಏನು ಗೊತ್ತಿಲ್ಲ, ಬಟ್ ಈ ವಾರ ಧ್ರುವಂತ್ ಅವರೇ ಹೋಗೋದು ಅಂತೆಲ್ಲ ರೇಗಿಸಿದ್ರು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ವಿಷಯನೂ ಕೂಡ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರಿಲ್ಲ ಆ ಒಂದು ವಿಷಯನೂ ಕೂಡ ನಡೆದಿದೆ. ಅದೇನು ಇತ್ತ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಂತಲೇ ಅನ್ಬೋದು. ಆ ಒಂದು ಎಲಿಮಿನೇಷನಲ್ಲೂ ಅಷ್ಟೇ ಮೇಯ್ನಾಗಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಇವರೇ ಹೋಗ್ತಾರೆ ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು, ಲೆಸ್ ಓಟ್ಸ್ ಅಂತೆ, ಅಂದರೆ ಕಮ್ಮಿ ಓಟ್ಸ್ ಬಂದಿದೆ, ಅದಕ್ಕೋಸ್ಕರ ಅವರು ಎಲಿಮಿನೇಟ್ ಆಗಿರ್ಬೋದು. ಅದೇ ಥರ ಇನ್ನೊಂದು ವಿಷಯ ಅಂತ ಅಂದರೆ ಪ್ರೋಮೋದಲ್ಲಿ ಬರೋದಾದರೆ ಪ್ರೋಮೋನು ಕೂಡ ಇಂಟ್ರೆಸ್ಟಿಂಗ್ ಇದೆ. ಅವ್ರ ರಿಲೇಟೆಡ್ ಆಗಿ ಇನ್ನೊಂದು ಕೂಡ ಬರುತ್ತೆ, ಮಧ್ಯಾಹ್ನ ಒಂದು ಪ್ರೋಮೋನು ಕೂಡ ಬರುತ್ತೆ, ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಂಟರ್ನೆಟ್ ಬ್ರೇಕ್ ಆಗೋ ಸಾಧ್ಯತೆ ಇದೆ ಇವತ್ತು. ನೋಡೋಣ ಯಾವ ರೀತಿ ಇಂಟರ್ನೆಟ್ ಬ್ರೇಕ್ ಆಗುತ್ತೆ, ಯಾವ ವಿಷಯಕ್ಕೆ ಬ್ರೇಕ್ ಆಗುತ್ತೆ ಇಂಟರ್ನೆಟ್ಟು ಅಂತ. ಬಟ್ ಫನಿ ಮೂಮೆಂಟ್ ಆಗಿ ಇರುತ್ತೆ ಈ ವೀಕು. ಬಟ್ ಬೇರೆ ರೀತಿ ಕನ್ವರ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಬೇರೆ ರೀತಿ ಆಗಬಾರ್ದು ಅಷ್ಟೇ. ಒಂದು ವಿಷಯನ ಬೇರೆ ಬೇರೆ ರೀತಿ ಪೋರ್ಟ್ರೇ ಮಾಡಿಕೊಂಡು ಬೇರೆ ವಿಷಯಕ್ಕೆ ಟರ್ನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾ ಕಂಡ ಧ್ರುವಂತ್ ಅಂತ ಬುಕ್ ಬರೆಯೋದಕ್ಕೆ ಬೇರೆ ರೀಸನ್ ಇತ್ತು, ಬಟ್ ಅದೆಲ್ಲನೂ ಕೂಡ ಬೇರೆ ಥರ ಪೋರ್ಟ್ರೇ ಆಗ್ತಿದೆ ಅಂತಲೇ ಅನ್ಬೋದು. ನಿಮ್ಗೆ ಏನು ಅನಿಸುತ್ತೆ ಈ ಒಂದು ಪ್ರೊಮೋ ನೋಡಾದ್ಮೇಲೆ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು, ನಮಸ್ಕಾರ.